ಆದಮ ಮುತ್ತುಸ್ವಾಮಿ ಅವರು ನನ್ನ ತಂದೆ, ನಾನು ಅವರ ಮಗಳು ರೇಣುಕಾ ಅಂತ ನನ್ನ ಹೆಸರು. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಒಂದು 8 ದಿವಸ ಸತತ ಅವರು ಸತ್ಯಾಗ್ರಹ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೇನಾದ ಅನ್ಯಾಯಕ್ಕೆ ಒಂದು ಬೆಲೆ ಸಿಕ್ಕಿದೆ. ಒಂದು ಯಾವ ರೀತಿ ಬೆಲೆ ಅಂದರೆ 1 ವರ್ಷ 2 ತಿಂಗಳ ನಂತರ. ಅಷ್ಟವರೆಗೆ ಯಾವ ನಾಯಕರಾಗಲಿ, BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ ಯಾರು ಸಹ ಅವಾಗ ಅವರಿಗೆ ಯಾರು ಇಂಥ ಬಡ ಜೀವಿಯನ್ನು ನಮ್ಮ ಅಪ್ಪ ಅಮ್ಮ ನೋಡಲಿಕ್ಕೆ ಯಾರಿಂದನೂ ಕಣ್ಣು ಅವಾಗ ಕಾಣಲಿಲ್ಲ. ತೊಂದರೆಯಲ್ಲಿ ಏನೋ ಒಂದು ಕಡೆಯಿಂದ ನ್ಯಾಯ ಸಿಕ್ಕಿದೆ. ಅದೇ ವಿಷಯದಲ್ಲಿ ನಮಗೆ ಸಾಥ್ ಕೊಟ್ಟಂಥ ಜಯಂತ್ ಟಿ ಅವರಿಗೂ ಅಭಿನಂದನೆಗಳು. ಯಾಕಂದ್ರೆ ನಮ್ಮ ಬೆನ್ನೆಲುಬಾಗಿ ಅವರೇ ನಮ್ಮನ್ನು ಇಷ್ಟು ಹೋರಾಟಕ್ಕೆ ಮುಂದೆ ನಿಂತಂಥ ದೊಡ್ಡ ವ್ಯಕ್ತಿ ಅವರೇ. ಅವರನ್ನು ನಾವು ಮರೀಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಇದು ಮೂಲ ಕಾರಣನೇ ಅವರು. ಮತ್ತು ಈ ವಿಷಯದಲ್ಲಿ ಎಲ್ಲ ಈಗ ಬೇರೆ ಬೇರೆ ವಿಷಯ ಮಾತಾಡ್ತಾರೆ. ನಮ್ಮ ಒಂದು ಮೀಡಿಯಾ ಮನೆಯದೊಂದು ಜಾಗ ಒಂದು ಮೀಡಿಯಾ ಒಂದು ಹೊರಗೆ ಬಂತು. ಏನೋ ಶಾಸಕರಾದಂಥ ಸುಳ್ಯ ಶಾಸಕರು ಭಾಗೀರಥಿ ಮೌರಳಿಯ ಅಂತೇಳಿ ಅವರಿಗೊಂದು ಶ್ರದ್ಧಾಂಜಲಿ ಫೋಟೋ ಬಂದಿದೆ ಅಂತ ಹೇಳಿ ಒಂದು ಭಾಳ ತನಿಖೆ ಆಗ್ತಾ ಉಂಟು. ಈಗ ಅವರಿಗೆ ನಾವು ಕೇಳ್ತೀವಿ, ಬೇರೆ ಯಾವ ವಿಷಯ ಅಲ್ಲ. ಈಗ ನೀವು FIR ಮಾಡ್ಬೋದು, ಅವರಿಗೆ ಬೇಕಾದಂಥ ತನಿಖೆಗಳು ಮಾಡೋದು ನಿಮ್ಮ ಹಕ್ಕು. ಅದೇ ನನ್ನ ಅಪ್ಪ ಅಮ್ಮನಿಗೆ ಆದ ಒಂದು ಅನ್ಯಾಯವನ್ನು ಇಷ್ಟವರೆಗೆ ಯಾಕೆ ನೀವು ನೋಡಲಿಲ್ಲ ಮೇಡಮ್ ಅವರೇ? ನಿಮ್ಮನ್ನು ನಾವು ಕೀಳಾಗಿ ಮಾತಾಡಿಲ್ಲ, ನಿಮ್ಮನ್ನು ಬೇರೆ ರೀತಿಯಲ್ಲಿ ನಮ್ಮ ಶಾಸಕರು ನೀವು, ನಮ್ಮನ್ನೇ ನೀವು ಈ ಥರ ನೋಡಲಿಕ್ಕೆ ಬರ್ದಿದ್ಮೇಲೆ ಇವತ್ತು ಕಾಲಾವಕಾಶ ಇತ್ತಲ್ಲ. ನಾವು ಸತತ 9 ದಿವಸ ಅಲ್ಲಿ AC ಆಫೀಸ್ ಮುಂದೆ ಡೇರೆ ಹಾಕ್ಕೊಂಡು ಅಲ್ಲಿ ಆ ಮಳೆ ಒಂದು ಚಳಿಯಲ್ಲಿ ಆ ಸೊಳ್ಳೆಯಲ್ಲಿ ಅದು ನನ್ನ ಅಪ್ಪ ಅಮ್ಮ ಮಲಗಿಕೊಂಡಿರುವಾಗ ಅವತ್ತು ನೀವು ಅಲ್ಲಿ ಸಹ ಭೇಟಿ ಆಗಲಿಲ್ಲ. 1 ವರ್ಷ 2 ತಿಂಗಳದ್ದು ಇದೇ ಜಾಗಕ್ಕೆ ನೀವು ಬಂದು ಭೇಟಿ ಆಗಲಿಲ್ಲ. ಹಾಗಾದರೆ ನಿಮಗೆ ನೆನಪೇ ಇಲ್ವಾ? ಹಾಗಾದರೆ ಅದು ಒಂದು ನ್ಯಾಯ ನಿಮಗೆ ಆದರೆ ಮಾತ್ರ ಅನ್ಯಾಯ, ನಮಗೆ ಆಗಿದೆ ಅನ್ಯಾಯ ಆಗಲಿಲ್ವಾ? ನಿಮ್ಮ ಪ್ರಾಣ ನಾನು ಕೇಳ್ತಿದ್ದೆ. ನಿಮಗೆ ಒಂದು ಶ್ರದ್ಧಾಂಜಲಿ ಫೋಟೋ ಹಾಕಿದ್ದಕ್ಕೆ ನೀವು ಇವಾಗ ಒಂದು ಭಾಳ ಅಪೀಲ್ ಮಾಡ್ತಿದ್ದೀರಾ. ಅದಕ್ಕೆ ತನಿಖೆ ತಗೊಳ್ಳಿ. ಹಾಗಾದ್ರೆ ಅದೇ ಥರ ಇವ್ರದ್ದು ಒಂದು ನೋವು ಅಲ್ವಾ? ಇವರಿಗೆ ನೀವು ಬಂದಿದ್ರ ನೋವು ಕೇಳಲಿಕ್ಕೆ? ಇಷ್ಟವರೆಗೆ ನೀವು ಬರಲಿಲ್ಲ. ಹಾಗಾದರೆ ರಾಜಕೀಯದವರು ನಿಮ್ಮ BJP ಸರ್ಕಾರ ಅಂದರೆ ನಿಮ್ಮದೇ ಒಂದು ಆಡಳಿತ. ನಾವಾಗರೆ ಬಡವರುಗಳೆಲ್ಲ ಸತ್ತೇ ಹೋಗಬೇಕು, ನ್ಯಾಯ ಕೇಳಲಿಕ್ಕೆ ಇಲ್ಲ. ನೋಡಿ, ನಮಗೆ ಆಗಿದ್ದ ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕಿದೆ. ಅದೇ ಥರ ಮುಂದೆ ಸೌಜನ್ಯ ಹೋರಾಟಕ್ಕೂ ನ್ಯಾಯ ಸಿಗುತ್ತೆ, ಗೆದ್ದೇ ಗೆಲ್ತೀವಿ. ಅದಕ್ಕೂ ನಾವು ಅವರ ಹೋರಾಟಗಾರ. ನಾವು ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ಬೋದು ನಿಮಗೆ, ಅವ್ರನ್ನೆಲ್ಲ ಒಂದಲ್ಲ ಒಂದು ದಿವಸ ನೆಲಕ್ಕೆ ಮಣ್ಣು ಮುಟ್ಟೋ ಕೆಲಸ ಆಗೇ ಆಗ್ತದೆ. ಅದೇ ರೀತಿ ಹೇಳ್ತಾ ಇದ್ದೀವಿ, ಎಲ್ಲೆಲ್ಲಿ ಯಾರ್ಯಾರು ಏನು ಮಾಡ್ತಾರೆ ಫಸ್ಟು ಆಲೋಚನೆ ಮಾಡಿ. ಸುಮ್ಮನೆ ನಿಮಗೊಂದು ಹೇಳಿದಾರೆ ಅಂದ ತಕ್ಷಣ ದೊಡ್ಡ ಇದು ಮಾಡಿ ನೀವು ಪ್ರೆಸ್ಸನ್ನು ಮಾಡಿ ದೊಡ್ಡ ಇದು ಮಾಡೋದಲ್ಲ. ಅದೇ ಅವತ್ತು ಯಾವ ಸರ್ಕಾರ ಇರಲಿಲ್ಲ, BJP ಅವ್ರು ಬಂದಿರ್ಬೋದು, ಇನ್ನೊಬ್ರು ಬಂದಿರ್ಬೋದು. ಯಾಕೆ ಇವತ್ತು ನಾವು ಸರ್ಕಾರ ಸುದ್ದಿ ಒಂದು ಬೇರೆ ಒಂದು ಶಾಸಕರು ಬಂದು ನಮ್ಮ ಮನೆಯನ್ನು ಮಾಡಿ ಕೊಡೋಕ್ಕೆ ಮುಂದೆ. ಹಾಗಾದ್ರೆ ನಮ್ಮ ಇಲ್ಲಿನ ತಾಲೂಕರು ಎಲ್ಲಿ ಹೋಗಿದ್ದಾರೆ? ಅವರಿಗೆ ಪುರ್ಸೊತ್ತಿಲ್ವ? ಹಾಗಾದರೆ ನೀರಿಲ್ಲ, ಕರೆಂಟ್ ಇಲ್ಲ, ಅವ್ರು ಹೇಗಿದ್ದಾರೆ, ಸತ್ತಿದಾರ ಇಲ್ವಾ? ನನ್ನ ಅಪ್ಪ ಅಮ್ಮ ಈಗ ಇದ್ದಾರಂತ ನೋಡಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ವಾ? ಹಾಗಾದರೆ ನಿಮ್ಮದೇ ಒಂದು ಬಡವರದು ಮಾತು ಲೆಕ್ಕವೇ ಇಲ್ಲ. ನಾವು ಕೇಳೋದಿಷ್ಟೇ ಸ್ವಾಮಿ, ನಮಗಾಗಿದ್ದ ಅನ್ಯಾಯಕ್ಕೆ ಹೌದಾ ಅಲ್ವಾ ಅಂತ ನೀವು ಸ್ವಲ್ಪ ಪರಿಶೀಲನೆ ಮಾಡಿ. ಹಾಗೆ ಯಾರೊಬ್ರು ಹೇಳಿದ್ರೆ ನಿಮಗೆ ಒಂದು ಸ್ವಲ್ಪ ನೋವಾಗ್ತದಲ್ಲ, ಹಾಗೆ ನಮ್ಮ ನೋವನ್ನು ಇಷ್ಟವರೆಗೆ ಯಾಕೆ ಒಂದು ಬಡವರಾದ ನನ್ನ ಅಪ್ಪ ಅಮ್ಮನ ನೋಡಲಿಕ್ಕೆ ಯಾಕೆ ನೀವು ಬರಲಿಲ್ಲ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇಷ್ಟುವರೆಗೆ ಇವತ್ತಿನವರೆಗೂ ನಿಮಗೆ ಕಾಲಾವಕಾಶ ಇಲ್ಲ. ನಿಮಗೆ ಫೋನ್ ಮಾಡೋಗಲ್ಲ ಬ್ಯುಸಿ. ನೀವು ಬ್ಯುಸಿ ಅಂದರೆ ತುಂಬ ಬ್ಯುಸಿ, ನಿಮಗೆ ಟೈಮೇ ಇಲ್ಲ. ಯಾಕೆ 1 ವರ್ಷ 2 ತಿಂಗಳಾಯಿತು ಟೈಮ್ ಸಿಗಲಿಲ್ಲ. 9 ದಿವಸ AC ಕಚೇರಿ ಮುಂದೆ ಇಡೀ ಊರೂರೇ ಮೀಡಿಯಾದಲ್ಲಿ ಹೋಗ್ತಾ ಇರುವಾಗ ನಿಮಗೆ ಬರಲಿಕ್ಕೆ ಪುರ್ಸೋತಿಲ್ಲ. ನಮ್ಮ ವಿಷಯದಲ್ಲಿ ಯಾರೋ ಒಬ್ಬ ಪಾಪ ಅವನಿಗೆ ಮನಸ್ಸಿಗೆ ನೋವಾಗಿದಪ್ಪ, ನನ್ನ ಅಪ್ಪ ಅಮ್ಮ ಈ ಥರ ವಯಸ್ಸಾದರಲ್ಲಿ ಮಲಗಿಕೊಂಡಿದ್ದಾರಲ್ಲ, ಹೋರಾಟ ಮಾಡಿ ನೀರು ಇಲ್ಲದೆ ಊಟ ಇಲ್ಲದೆ ಕೂತಿರಲ್ಲ ಅಂತ ಒಂದೇ ಒಂದು ಶ್ರದ್ಧಾಂಜಲಿ ಫೋಟೋ ಹಾಕುವಾಗ ನಿಮಗೆ ತುಂಬಾ ಇದಾಗಿದೆ. ಹಾಗಾದ್ರೆ ನಮ್ಮ ನೋವನ್ನು ಯಾರಿಗೆ ಹೇಳೋಣ? ನೀವು ನಮ್ಮ ಹಾಗೆ ಒಂದು ಮಹಿಳೆ ಅಲ್ವಾ? ನಿಮ್ಮನ್ನು ನಾವು ಕುಗ್ಗಿಸಿ ಮಾತಾಡಿಲ್ಲ. ನಿಮಗೂ ಸ್ವಲ್ಪ ಪ್ರಜ್ಞಾನ ಬೇಕು. ನಿಮಗೆ ಇಂಥ ವಯಸ್ಸಲ್ಲಿ ತಂದೆ ತಾಯಿ ಇರ್ಬೋದು, ಇಲ್ಲ ಅಜ್ಜ ಅಜ್ಜಿ ಆಗಿರ್ಬೋದು, ಹೇಗೋ ಇರ್ಬೋದಲ್ಲ, ಅವರ ಒಂದು ಕಣ್ಣೀರು ನಿಮಗೆ ಬೆಲೆ ಇಲ್ವಾ? ಹೇಳಿ. ಹಾಗಾದರೆ ನಿಮ್ಮದೊಂದು ನ್ಯಾಯ, ನಮಗೊಂದು ನ್ಯಾಯ. ನಮಗೆ ಯಾರು ನ್ಯಾಯ ಕೊಡೋರು? ಸರ್ಕಾರನೇ ಇವಾಗ ಬೇಲಿ ಮೇಯ್ತದೆ, ಎದ್ದು ಹೊಲ ಮೇಯ್ದಂಗೆ. ನಮ್ಮ ಸರ್ಕಾರ ಒಂದು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ನೀವು ಮಾಡ್ತಿದ್ದೀರಾ. ಬಡವ ಅಂದರೆ ದೌಡೆ ಮೂಲೆ ಥರ. ನಿಮಗೆ ಯಾವುದು ಕೇಳಲಿಕ್ಕೆ ಅಧಿಕಾರವೇ ಇಲ್ಲ ಇಲ್ಲಿ. ನಮಗೂ ಭಾಳ ಹೇಳೋಕ್ಕೆ ನಾನು ಈಗ ಸುಮ್ಮನೆ ಹೇಳ್ತಾರೆ ಜನ ಹಾಗೆ ಹೀಗೆ ಅಂತೇಳಿ. ನಮಗೆ ಯಾವತ್ತಿರೂ ಜಯ ಇದ್ದೇ ಇರುತ್ತೆ. ಯಾಕೆ ನಾವು ಯಾರನ್ನು ಅನ್ಯಾಯ ಮಾಡಲಿಲ್ಲ ಸ್ವಾಮಿ. ಇನ್ನೂ ಉಂಟು, ಕೆಲವು ತುಂಬ ಉಂಟು. ಇಲ್ಲಿ ಎಷ್ಟು ಜನಕ್ಕೆ ಮನೆ ಇಲ್ಲ. ನಿಮಗೆ ಪುರ್ಸೊತ್ತು ಈಗಾನ ಮಾಡಿ ಬಂದು ನೋಡಿ. ಒಂದೊಂದು ಸೀರೆ ಕಟ್ಕೊಂಡು ಒಂದೊಂದು ಮನೆಯಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲದೆ ಒಂದು ಸೀರೆ ಸುತ್ಕೊಂಡು ಅವರ ಬಾಕ್ಲೆ ಒಂದು ಸೀರೆ ಪರ್ದೆ ಅಲ್ಲಿ ಮಲಗಿಕೊಂಡು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಮನೆ ಮಾಡಿಕೊಡಿ. ನಮ್ಮ ಸರ್ಕಾರ ದೊಡ್ಡ ಬೆಂಬಲವಾಗಿ ನಿಲ್ತದೆ.
ಇಲ್ಲ ಇವತ್ತೇ ನೋಡಿ, ನಾಳೆ ಮುಂದಿನ ತನಿಖೆ ಬೇರೆನೇ ಆಗ್ತದೆ. ನಾವು ಮತ್ತೆ ಎಲ್ಲಿ ಕೂರ್ಬೇಕು ಅಲ್ಲಿ ಕೂರ್ತೀವಿ. ಎಲ್ಲರಿಗೂ ನಮಸ್ತೆ. ಕರ್ನಾಟಕ ರಾಜ್ಯದ ಎಲ್ಲ ಬಂಧು ಮಿತ್ರರಿಗೆ ನಮಸ್ತೆ. ಎಲ್ಲರೂ ನೋಡಿರ್ಬೋದು, ವೃದ್ಧ ದಂಪತಿ ರಾಧಮ್ಮ ಮುತ್ತುಸ್ವಾಮಿ ಅವರ ಮಗಳು ಇವತ್ತು ಇವರ ಮನೆ ಹತ್ರ ಬಂದೆ. ಅಂದರೆ ಹೋರಾಟ ಮಾಡೋ ಹೊತ್ತಿನ ದಿನದಿಂದ ತಿರುಗಿ ಬಂದಿರಲಿಲ್ಲ. ಇವತ್ತು ಮೊನ್ನೆ AC ಕಚೇರಿ ಎಲ್ಲ ಕರೆದರು, ಎಲ್ಲ ಪತ್ರವ್ಯವಹಾರ ಎಲ್ಲ ಕ್ಲಿಯರಾಗಿ ನಡೀತಾ ಇದೆ. ಆದಷ್ಟು ಬೇಗ ಈ ಮನೆ ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದರ ಮಧ್ಯದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ MLA ಭಾಗೀರಥಿ ಮೇಡಮ್ ಅವರ ವಿರುದ್ಧವಾಗಿ ಒಂದು ಶ್ರದ್ಧಾಂಜಲಿ ಸ್ಟೇಟ್ಮೆಂಟನ್ನು ಬಿಲ್ಲವ ಸಂದೇಶ್ ಎಂಬುವರು ಜಾಲತಾಣದಲ್ಲಿ ಹಾಕಿದ್ದಾರೆ. ಈ ವಿಷಯದಲ್ಲಿ ದೊಡ್ಡ ಚರ್ಚೆಗಳು, ದೂರು ಕೊಡೋದು, ಯಾರು ಆ ಸಂದೇಶ್ ಯಾರು, ಅವರನ್ನು ಜೈಲಿಗೆ ಕಳಿಸ್ಬೇಕು, ಇನ್ನೊಂದು ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಬೇಕು, ಈ ರೀತಿಯೆಲ್ಲ ಒಂದಿಷ್ಟು ಹುನ್ನಾರಗಳು ನಡೀತಾ ಇದೆ. ಏನು ಶ್ರದ್ಧಾಂಜಲಿ ನಮ್ಮ ಸ್ಥಳೀಯ ಸುಳ್ಯ ಕ್ಷೇತ್ರ MLAಗೆ ಬರೆದಾಕಿರೋದು ತಪ್ಪು, ಅದು ಖಂಡಿಸ್ತೀವಿ. ನಾವು ಖಂಡಿಸ್ತಾ ಇದ್ದೀವಿ, ಸೌಜನ್ಯ ಪರ ಹೋರಾಟಗಾರರು ಖಂಡಿಸ್ತಾ ಇದ್ದೀವಿ. ಆದರೆ ಇವಾಗ ಒಂದು ಬರೆದಾಕುವಾಗ ಇಷ್ಟೊಂದು ನೋವಾಗ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರನ ತೇಜೋವಧಿ ಆಗ್ತಾ ಇರುವಾಗ ಯಾರಿಗೂ ನೋವಾಗ್ತಾ ಇರಲಿಲ್ಲ. ಯಾರೊಬ್ಬರು ದೂರು ಕೊಡೋರು ಇರಲಿಲ್ಲ. ದೂರು ಕೊಟ್ಟರೆ ತಗೊಳ್ಳೋ ಅಧಿಕಾರಿಯವರು ಇಲ್ಲ, ತಗೊಂಡ್ರೆ ತನಿಖೆ ಮಾಡುವ ಅಧಿಕಾರಿಯವರು ಇಲ್ಲ. ಇದನ್ನು ಯಾರಿಗೆ ಹೇಳಬೇಕು ಸ್ವಾಮಿ? ಆ ರೀತಿಯಲ್ಲಿ ನಂದೇ ಆಗ್ತಾ ಇದ್ದಾರಲ್ಲ ಶ್ರದ್ಧಾಂಜಲಿ, ಮಹೇಶನ ಶ್ರದ್ಧಾಂಜಲಿ, ಗಿರೀಶ್ ಮಠನ ಶ್ರದ್ಧಾಂಜಲಿ, ಇದೆಲ್ಲ ಹೋಗಲಿ ಸ್ವಾಮಿ. ಆ ಸೌಜನ್ಯ ಹೆಣ್ಣು ಮಗಲಿ ನ್ಯಾಯಕ್ಕೋಸ್ಕರ ರಾತ್ರಿ ಆಗಲು ಹೋರಾಟ ಮಾಡ್ತಾ ಇರುವ, ಕಣ್ಣೀರು ಹಾಕ್ತಾ ಇರುವ ಸೌಜನ್ಯ ತಾಯಿ ಕುಸುಮ ಅವರ ಎಷ್ಟು ಫೋಟೋಗಳನ್ನ ಹಾಕ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಹಾಕ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಶ್ರದ್ಧಾಂಜಲಿ ಹಾಕ್ತಾ ಇದ್ದಾರೆ. ಇದು ನಮ್ಮವ್ರಿಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ. ಇದನ್ನು ಯಾರು ಕಣ್ಣು ಕಾಣಿಸ್ತಾ ಇಲ್ಲ. ನಾವೆಲ್ಲ ಇಲ್ಲಿ ಮನುಷ್ಯ ಜಾತಿ ಅಲ್ವಲ್ಲ, ನಾವು ಪ್ರಾಣಿ ಜಾತಿ ತಾನೇ. ಅದೇ ತಾನೇ ಆಗ್ತಾ ಇರೋದು. ನಾವೆಲ್ಲ ಪ್ರಾಣಿ, ನಾವೇನು ಕೇಳಬಾರ್ದು, ಹೇಳ್ಬಾರ್ದು. ಇದನ್ನು ಕೇಳಬೇಕಿತ್ತು. ಇದನ್ನು ಈ ಹಿಂದೆಯೇ ಈ ವಿಷಯಲ್ಲೂ ಇದೇ ರೀತಿಯಲ್ಲಿ ತಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ನೋಡಿ. ಯಾರಾಗಲಿ ಈ ನಾಡಿನ ಜನತೆ ಭಾರತ ದೇಶ ಪ್ರಜೆ ಅದರ ಮೇಲೆ ಹಾಕುವಾಗ ಕೇಳಬೇಕಿತ್ತು. ಈ ರೀತಿ ಆಗ್ತಾಯಿರೋ ಸರಿಯಲ್ಲ. ಜಾಲತಾಣದಲ್ಲಿ ಬರ್ತಾ ಇದೆ, ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೇಕು. ಯಾಕೆ ಹೇಳಿಲ್ಲ? ಇವತ್ತೊಂದು MLA ಅವರಿಗೆ ಪ್ರತಿಯೊಬ್ಬರು ಓಟ್ ಹಾಕಿ ಬಿಟ್ಟು MLA ಆಗಿರೋದು. ಏನು ದೇವಲೋಕದಿಂದ ಬಂದವರಲ್ಲ MLA. ಅವರು ಇದನ್ನು ಆಲೋಚನೆ ಮಾಡಬೇಕಿತ್ತು. ಈ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಜಾಲತಾಣ ಪ್ರತಿಯೊಬ್ಬರು ನೋಡ್ತಾ ಇರ್ತಾನೆ. ಅವರವರ ಪಕ್ಷದ ಏನು ಕಾರ್ಯಕ್ರಮ ನಡೆದಿದೆ ಅದು ಮಾತ್ರ ಅಲ್ಲ, ಏನಾಗ್ತದೆ ಎಲ್ಲವನ್ನು ನೋಡಬೇಕು. ಅದಕ್ಕೆ ತಾನೇ ನಿಮ್ಮೊಂದಿಗೆ PA ಅವರು ಇವರನ್ನೆಲ್ಲ ನೇಮಕ ಮಾಡಿರೋದು. ನಿಮಗೆ ಈ ವಿಷಯ ಬಂದಿರಲ್ವಾ? ಈ ಸುದ್ದಿ ಬಂದಿರಲ್ವಾ? MLA ಇವಾಗ ಆ ಸಂದೇಶವನ್ನು ಏನಾದರೂ ಮಾಡಿ ಅವನ್ನು ಜೈಲಿಟ್ಟು ಕೆಲಸ ಮಾಡ್ತಾರೆ. ಇದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆಯಿಂದ ಸೌಜನ್ಯ ಹೋರಾಟಗಾರ ಅಂತ, ಸೌಜನ್ಯ ಹೋರಾಟ ನೂರಾರು ಜನ ಇದ್ದಾರೆ, ಸಾವಿರಾರು ಲಕ್ಷಗಟ್ಟಲೆ ಜನ ಇದ್ದಾರೆ. ಅದು ಯಾವ ರೂಪದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. MLA ಅವರು ಇರ್ಬೋದು, ಇಂಡೈರೆಕ್ಟಾಗಿ ಇರ್ಬೋದು, ನೇರವಾಗಿ ಮುಂದೆ ಬರಲಿಕ್ಕೆ ಕೆಲವರಿಗೆ ಆಗಲ್ಲ. ನಮ್ಮ ಹೆಸರು ಕಳಿಸ್ತೀವಿ, ನನ್ನ ಹೆಸರಿಗೆ ಕಳಂಕ ಬರ್ಬೋದು, ನನಗೆ ಬರಲಿಕ್ಕೆ ಇಲ್ಲ, ಮೇಲಿಂದ ಆದೇಶ ಇದೆ, ಈ ರೀತಿಯಲ್ಲಿ ಇರ್ಬೋದು. ಇದೆಲ್ಲ ಇರಲಿ. ಅದೇ ಇವಾಗ ಏನಾದರೂ ಸೌಜನ್ಯ ಹೋರಾಟಗಾರರಾದರೂ ಮಾಡಿರೋ ಕೆಲಸ ತಪ್ಪು. ಅದಕ್ಕೋಸ್ಕರ ದೊಡ್ಡ ವಿಷಯನ ಮಾಡುವ ಅವಶ್ಯಕತೆಯೂ ಇಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮೊನ್ನೆ ನೋಡಿದ್ರೆ ಮಹಿಳಾ ಯುವ ಮೋರ್ಚಾನ ಲೇಡೀಸ್ ವಿಂಗ್ ಅವರೆಲ್ಲ ಹೋಗಿ SPಗೆ ದೂರು ಕೊಡ್ತಾ ಇರೋದು. ಇದೇ ರೀತಿಯಲ್ಲಿ ಮಾಡಿ ಸ್ವಾಮಿ. ನೀವು ಸೌಜನ್ಯ ತಾಯಿಯ ಮೇಲೇನೋ ಮಹೇಶನ ಮನೆ ಅವರ ಫ್ಯಾಮಿಲಿ ಮೇಲೆ ಎಲ್ಲ ಆಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮೇಲೆ, ಗಿರೀಶ್ ಅಣ್ಣನ ಹೆಣ್ಮಕ್ಳ ಮೇಲೆ ಆಗ್ತಾ ಇಲ್ವಾ? ಅವ್ರ ಮನೆಯವರ ಮೇಲೆ ಇದನ್ನು ಕೇಳಬೇಕು ನೀವು. ಇದನ್ನು ಪ್ರಶ್ನೆ ಮಾಡಬೇಕಿತ್ತು ನೀವು. ಯಾಕೆ ಮಾಡಲ್ಲ? ಇದು ಮಾತ್ರ ಆಗೋದು ನಿಮಗೆ. ಇವಾಗ ನೋವಾಗ್ತಾ ಇದೆ ನಿಮಗೆ. ಈ ಒಂದು ವಿಷಯ ನೋವಾಗ್ತಾ ಇದೆ ಅಲ್ಲ ನಿಮಗೆ. ಶಾಸಕರು ಯಾಕೆ ಮಾತಾಡ್ತೀವಿ? MLA ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಇದೊಂದು ಬೆಂಕಿ ಆಗಲಿ ಅಂತಲ್ಲ, ಇದು ದೊಡ್ಡ ವಿಷಯ ಆಗಲಿ ಅಂತಲ್ಲ. ಇದೇನಾ? MLA ಅವರೇ ತಾವು ಸ್ಟೇಟ್ಮೆಂಟ್ ಕೊಡಲೇಬೇಕು. ಇಲ್ಲ ನೀವಿಲ್ಲಿ ಬರ್ಬೋದು, ಕೇಳ್ಬೋದು, ಯಾರು ಇಲ್ಲಿ ಏನು ಹೇಳಲ್ಲ. ನೀವು ಬರ್ಬೋದು ತಾನೇ. ಏನಾಯಿತು? ಪುತ್ತೂರು MLA ಅವರು ಅಶೋಕ್ ರೈ ಸರ್ ಅವರು ನಿಂತರು, ಒಟ್ಟಿಗೆ ನಿಂತು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಯಿತು ಕಾನೂನು ಪ್ರಕಾರ ಅಲ್ಲಿದೆ, ಇದರ ಹಿಂದೆ ದೊಡ್ಡ ಪಿತೂರಿ ಇದೆ, ಅವ್ರು ಯಾವ ಪಿತೂರಿಗೆ ಬಗ್ಗಿಲ್ಲ.
ಉಳಿದವರೆಲ್ಲ ಬಗ್ಗಿದ್ದಾರೆ, ಆದರೆ ಅವರು ಯಾವುದೇ ಒಂದು ಪಿತೂರಿಗೆ ಬಗ್ಗದೆ ನೇರವಾಗಿ ನಿಂತು ಬಡವರ ಬಂಧುವಾಗಿ ಅವರ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯೇ ಮಾಡ್ಬೋದು ಸ್ವಾಮಿ. ನಮಗೆ ಗೊತ್ತು ಇದರ ಹಿಂದೆ ಎಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಯವರು ಇದ್ದಾರೆ, ಯಾರು ಅವರು ಎಲ್ಲವನ್ನೂ ಗೊತ್ತಿದ್ದೇ ನಾವು ಇಳಿದಿರೋದು. ಯಾರಿಗೆ ಎದರಿ ಬಿಟ್ಟಲ್ಲ ಇಳಿದಿರೋದು. ಹೋರಾಟ ಅಂದರೆ ಒಂದು ಕಡೆಯಿಂದ ಒಂದಿಷ್ಟು ದುಡ್ಡು ಇಸ್ಕೊಂಡು ತನ್ನ ಬೇಳೆಯನ್ನು ಬೇಯಿಸೋ ಕೆಲಸ ಎಲ್ಲ ಮಾಡಬೇಕಾದ್ದು ಇವತ್ತು ಮಾಡ್ರಿ, ಇದೇ ರೀತಿಯಲ್ಲಿ ಹೋರಾಟ ಮಾಡಬೇಕು. ಇವರು ಹೇಳ್ತಾ ಇದ್ದಾರಲ್ಲ, ಏನೋ ಆ ಪ್ರಭಾವಿ ವ್ಯಕ್ತಿ ಅಣ್ಣ ಇಲ್ಲೇ ಅಕ್ಕಪಕ್ಕದಲ್ಲಿದ್ದಾರೆ, ನಾವೆಲ್ಲ ಸೇರಿ ಇವನು ತುಂಡಾಕಿ ನದಿ ತಗೊಂಡು ಬೀಸಾಕಿದ್ರೆ ಯಾರು ಕೇಳುವರಲ್ಲ ಅಂತ. ಅದು ಅಂಥ ದೊಡ್ಡ ಪ್ರಭಾವಿ ಸ್ವಾಮಿ. ಅವರ ವಿರುದ್ಧ ತಾನು ಫೈಟ್ ಮಾಡಿರೋದು. ಎಲ್ಲರೂ ಎಣಿಸಿರ್ಬೋದು, ಇಲ್ಲ ಒಂದು ಅಧಿಕಾರಿ ವಿರುದ್ಧ ಫೈಟ್ ಮಾಡಿರೋದು ಅಂತ ಅಲ್ಲ. ಇನ್ನಾದರೂ ನೆನೆಸ್ಕೊಳ್ಳಿ, ಇದರ ಹಿಂದೆ ನಾಡ್ದು ಷಡ್ಯಂತ್ರ ಏನಂತ. ಇದು ಷಡ್ಯಂತ್ರ ಹೇಳೋದು. ಯಾರ ಹೆಸರಲ್ಲಿ ಒಂದು ಕೋರ್ಟ್ ಆದೇಶ ತರೋದು, ಅಲ್ಲಿ ಇಲ್ಲ ಅಂದರೆ ಇನ್ನು ತಾತ ಅವರ ಅಪ್ಪ ಇರುವಾಗ ಅವರ ಅಪ್ಪ ಮನೆಯನ್ನು ಹೊಡೆದಾಕಿರೋದು, ಇದೆಲ್ಲ ಆಗ್ತಾ ಇರೋದು. ಇನ್ನಾದರೂ ತಾವು ಇಲ್ಲಿ ಬನ್ನಿ, ಬೇಡ ಅಂತ ಹೇಳಲ್ಲ. MLA ಅವರೇ ತಾವು ಬರಲೇಬೇಕು ಇಲ್ಲಿಗೆ. ಇಲ್ಲಿ ಬಂದು ಇವರ ಕಷ್ಟಕ್ಕೆ ಸ್ಪಂದನೆ ಮಾಡಲೇಬೇಕು. ತಿಳ್ಕೊಳ್ಳಿ ಏನಾಗಿರೋದಂತ, ಯಾರು ಹಿಂದೆ ಪಿತೂರಿ ಅಂತ. ಅದು ಅಲ್ಲದೆ ಇಲ್ಲಿ ಬನ್ನಿ, ಇಲ್ಲಿ 123 ಸರ್ವೆ ನಂಬರಲ್ಲಿ 3300 ಎಕರೆ ಭೂಮಿ ಇದೆ. 150 ವರ್ಷದ ವಾಸವಾಗಿದ್ದವರು ಇದ್ದಾರೆ. ಅವ್ರಿಗೆ ಇನ್ನೊಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ರೇಷನ್ ಕಾರ್ಡ್ ಇಲ್ಲ, ಖಾಲಿ ಒಂದು ಓಟ್ ಹಾಕಿ ಅಂತ ಹೇಳಿಕ್ಕೆ ಒಂದು ವೋಟರ್ ಐಡಿ ಕೊಟ್ಬಿಟ್ಟಿದ್ದಾರೆ. ಅವರೊಂದು ಮನೆ ಇಲ್ಲ. ಹೇಳ್ತಾರೆ ಕೇಂದ್ರ ಸರ್ಕಾರ 80 ಕೋಟಿ ಜನರಿಗೆ ಶೌಚಾಲಯ ಕೊಟ್ಟಿವಿ. ಸಮಯ ತೋರಿಸಿ, ಇಲ್ಲಿ ಯಾರಿಗೆ ಅಂತ ತೋರಿಸಿ ಇಲ್ಲೆಲ್ಲ ಕಾಡಿದ್ದಕ್ಕೆ ಅವ್ರು ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ಕ್ಲಿಯರ್ ಮಾಡಿ ಅಲ್ಲ ನಾವೇ ಮಾಡಬೇಕಿನ್ನು. ನೋಡಿ, ಇವಾಗ ಈ ಒಂದು ವಿಷಯದಲ್ಲಿ ಇಲ್ಲಿ ಇವಾಗಲೇ ನಾವು ಎಚ್ಚೆತ್ಕೊಂಡಿದ್ದೀವಿ. ಅವರನ್ನು ಕರೆಸಿ ನಾವು ಕೌಕರಾಡಿ ಪಂಚಾಯತಿಗೆ ಮನವಿ ಮಾಡ್ತೀವಿ, ಅವರಿಗೆ ಮನೆ ವಾಸಿ ಆಗಬೇಕು. ಇಲ್ಲ ನಿಮ್ಮ ಪಂಚಾಯತಲ್ಲಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪಂಚಾಯತ್ ಏನು ಸಭೆ ಇದೆ ಅವತ್ತು ನಾವು ಬರ್ತೀವಿ, ಅವರು ಬರ್ತಾ ಇರ್ತಾರೆ. ನೀವು ಪಂಚಾಯತ್ ಅವ್ರಿಗೆ ಬಿಟ್ಬಿಡಬೇಕು. ನೀವು ಪಂಚಾಯತ್ ಎಲ್ಲ ಬೇರೆ ಕಡೆ ಮಾಡ್ಕೊಳ್ಳಿ. ಪಂಚಾಯತಿ ಆ ಪಾಪ ಯಾರು ಮನೆಯಲ್ಲ ಅವರಿಗೆಲ್ಲ ಬಿಟ್ಬಿಡಿ. ಅದರಲ್ಲಿ 94C ಏನೋ ಮಾಡಿಕೊಡಿ, ಒಂದು ಸ್ವಲ್ಪ ಜಾಗ ಮಾಡಿಕೊಟ್ಬಿಡಿ. ಇಲ್ಲ ಇವರ ವ್ಯವಸ್ಥೆ ಮಾಡ್ಕೊಳ್ಳಿ, ಪ್ರತಿಯೊಬ್ಬರದು. ಇವರೊಬ್ಬರದಲ್ಲ, ಇಲ್ಲಿ ಯಾರ್ದೆಲ್ಲ ಇದೆ ಪರಿಶಿಷ್ಟ ಜಾತಿಯಲ್ಲಿ ನೊಂದು ಯಾರು ಕೇಳುವರಿಲ್ಲ ಹೇಳುವರಿಲ್ಲ ಇದ್ದೆ ಅವರಿಗೆ ಮನೆ ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು. ನಾವು ಅದಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಇನ್ನು ಅದಕ್ಕೆ ಅಡ್ಡ ಬರಬೇಡಿ. ಇನ್ನು ಇವಾಗ ಈ ಒಂದು ಭೂಮಿ ಉದ್ದೇಶ ಏನಂತ ಹೇಳಿದ್ರೆ, ದೊಡ್ಡ ಪ್ರಭಾವಿ ವ್ಯಕ್ತಿಗೆ ಇವರು ನೋಡಿಸ್ಬೇಕು. ಪಕ್ಕದವ್ರಂಗೆ ಓಡ್ಬೋದು, ಅವ್ರಿಗೆ ಸ್ವಲ್ಪ ದುಡ್ಡುಗಳು ಉದ್ದಕ್ಕೆ ತಗೊಳ್ಳೋಣ, ಒಂದು ಕಟ್ಟೋಣ, ಹೋಟ್ಲು ಪೆಟ್ರೋಲ್ ಪಂಪು ಈ ಥರ ದೊಡ್ಡೊಂದು ಬಿಸ್ನೆಸ್ ಕೇಂದ್ರ ಮಾಡೋಣ ಅಂತ ಉದ್ದೇಶ ಇತ್ತು. ಅದಾಗಿಲ್ಲ. ಇವಾಗ ಅದಾಗೋದೇ ಇಲ್ಲ. ನಾವು ಯಾರನ್ನೋ ವಂಚನೆ ಮಾಡಿ ದ್ರೋಹ ಮಾಡಿ ಅಲ್ಲ ದೇಶದ್ರೋಹ ಕೃತ್ಯ ಮಾಡಿ ನಾವು ಬಂದವರಲ್ಲ. ನಿಯತ್ತಾಗಿ ಸತ್ಯಪರ ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೇನೆ ಇಷ್ಟು ದೊಡ್ಡ ಪ್ರಭಾವ ವ್ಯಕ್ತಿಯ ಮುಂದೆ ಆ ಸತ್ಯ ಹೊರಗೆ ಬಂದಿರೋದು. ಅವ್ರು ತಪ್ಪು ಮಾಡಿಲ್ಲ. ಯಾರು ಇರಲ್ಲ ಸ್ವಾಮಿ ಇವರಿಗೆ. ಯಾವ ರಾಜಕೀಯ ವ್ಯಕ್ತಿ ಯಾರು ಬಂದ್ರ, ಇಲ್ಲಿ ಮೆಂಬರ್ ಇದ್ದಾರೆ, ಅವನಾದ್ರೂ ಬಂದ್ರ ಏನಂತ ಕೇಳಲಿಕ್ಕೆ. ಈ ಮೆಂಬರಿಗೆ ಮನೆ ಹೊಡೆದಾಕೋ ಮುಂಚೆ ನಾನು ಕೇಳಿದೆ ಅಲ್ಲ, ಪಕ್ಕಲ್ಲಿ ಪೈಪ್ಲೈನ್ ಯಾವುದೋ ನೀರು ವ್ಯವಸ್ಥೆಗಳೇ, ಕುಡ್ಲಿಕ್ಕೆ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಕೌಕರಾಡಿ ಪಂಚಾಯತಿ. ಗೊತ್ತಾ ನಿಮಗೆ? ಕುಡ್ಲಿಕ್ಕೆ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳೋದು ನಿಮಗೆಲ್ಲ. ಇಲ್ಲಿ ಮೆಂಬರ್ ಇದ್ದಾನೆ, ಏನಕ್ಕೆ ಸ್ವಾಮಿ ಮೆಂಬರ್ ಆಗಿದ್ದರು? ಇದಕ್ಕೆ ಏನಕ್ಕೋಸ್ಕರ? ದೊಡ್ಡವರ ಇನ್ನು ಎಂಜಿನ ಕಾಸೆ ಕೈ ಚಾಚಿಲ್ಲ ಹೋಗ್ಬೇಕು, ಅದಕ್ಕೇನು ಹೋಗ್ಬೇಕಿತ್ತು. ಹಿಂದಿನ ಬಂದು ನೋಡಿಲ್ಲ ಅಲ್ವಾ? ನೋಡಿದಾರ? ಇದೆಲ್ಲ ಬೇಕಾಗಿರೋ ಪಂಚಾಯತ್ ಅವರು ಒಂದು ಮೆಂಬರ್ ಆಗೋದು ಅದಕ್ಕೆಲ್ಲ. 4 ನಿಯತ್ತಾಗಿ ಕೆಲಸ ಮಾಡಿ ನೀವು. ಅದು ಬಿಟ್ಟು ಏನೋ ಪಂಚಾಯತ್ ದೊಡ್ಡ ಅದು ಪಕ್ಷದಿಂದ ಅದು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ, ನಾವು ದೊಡ್ಡ ಜನ ಅದು ಆ ಕೆಲಸವನ್ನು ಇಟ್ಕೊಂಡು ಯಾರು ಓಡಾಡಬೇಡಿ. ನೊಂದವರಿಗೆ ದೇವರಾಗಿ ನಿಲ್ಲಿ. ನೀವು ಪುಣ್ಯ ಕೆಲಸ ಮಾಡಿ ಹೋಗಿ ನೀವು, ಅಷ್ಟನ್ನಾಗಿ ಹೇಳ್ತೀವಿ. ಅದು ಅಲ್ಲದೆ ಇವಾಗಲೇ BJPಯವರು ಈ ಒಂದು ವಿಷಯ ದೊಡ್ಡ ವಿಷಯ ಮಾಡಿ ಏನೋ ದೊಡ್ಡ ವಿಷಯನ ಮಾಡ್ತಾರೆ. ಇದಕ್ಕೆ ಕೈ ಹಾಕಬೇಡಿ. ಅಲ್ಲ, ಅವರಿಗೆಲ್ಲ ಪರ್ಮಿಷನ್ ಕೊಡ್ತಾರ? ಇನ್ನೊಂದು ವಿಷಯ, ಅವರಿಗೆ ಹೋರಾಟಕ್ಕೆ ನಿಮಗೆಲ್ಲ ಪರ್ಮಿಷನ್ ಕೊಡ್ಬೋದು. ಎಲ್ಲ ಹೋರಾಟಕ್ಕೆಲ್ಲ ಎಲ್ಲದಕ್ಕೂ ಪರ್ಮಿಷನ್ ಇದೆ. ಬಡವರಿಗೆ ನ್ಯಾಯ ಕೇಳಲಿಕ್ಕೆ ಅಲ್ಲಿ AC ಕಚೇರಿ ಮುಂದೆ ಕೂರ್ಲಿಕ್ಕಿಲ್ಲ. FIR ಹಾಕಿ ಒಳಗೆ ಹಾಕ್ತೀವಿ ಅಂತ ಆದಷ್ಟು ನೋಡಿದ್ವಿ ಎದುರಿಸಲಿಕ್ಕೆ. ನಾವು ಕಾನೂನಿಗೆ ತಲೆಬಾಗ್ತೀವಿ, ಯಾವ ವ್ಯಕ್ತಿಗೆ ತಲೆಬಾಗಲ್ಲ. ಕಾನೂನಿಗೆ ತಲೆಬಾಗಿದ್ದೀವಿ. ಎಷ್ಟೇ ಪ್ರಭಾವಿ ವ್ಯಕ್ತಿ ಇದ್ದರೆ ಯಾವನಿಗೆ ತಲೆಬಾಗುವವನು ಅಲ್ಲ, ಆಗೋದು ಇಲ್ಲ ನಾವು. ಮತ್ತು ಸೌಜನ್ಯ ಹೋರಾಟ ಕೇಳುವಾಗ ಅದಕ್ಕೆ ಪರ್ಮಿಷನ್ ಇಲ್ಲ, ಅದು ಕೊಡಲಿಕ್ಕೆ ಆಗಲ್ಲ. ಅವ್ರಿಗೆ ಕೊಡ್ಬೋದಲ್ಲ. ರಾಜ್ಯ ಸರ್ಕಾರ ಕೇಳೋ ನೋಡಿ, ಕಾನೂನು ಎಲ್ಲರಿಗೂ ಒಂದೇ ಥರ ಒಂದೇ ಸಮನಾಗಿ ಮಾಡುವಂಗೆ ಕೆಲಸ ಮಾಡಿ. ಪ್ರತಿಯೊಬ್ಬರ ಕಾನೂನು ಒಂದೇ. ಪುಸ್ತಕದಲ್ಲಿ ಬರೆದಾಕಿ ಓದುವವರಿಗೆ ಮಾತ್ರ ಅಲ್ಲ, ಉಳಿದವ್ರಿಗೆ ಕಾನೂನು ಇರಬೇಕದು. ಅವ್ರಿಗೆ ಹೇಳ್ಕೊಡೋ ಕೆಲಸ ಮಾಡಬೇಕದು. ಈ ಥರ ಆಗುವಾಗ ಅವರಿಗೆ ಹೇಳುವಾಗ ಪುರ್ಸೊತ್ತಿಲ್ಲ, ಪ್ರತಿಭಟನೆಗೆ ಪುರ್ಸೊತ್ತಿಲ್ಲ. ಪ್ರತಿಭಟನೆ ಟೈಮ್ ಕಾಲಾವಕಾಶ ತುಂಬ ಇದೆ ಅವರಿಗೆ. ಈ ಥರ ಆಗಿದೆ ಅಂತ ಬಂದು ಕೇಳೋದು ಹೇಳೋದಕ್ಕೆ ಈ ಕೆಲಸಕ್ಕೆ ಮಾಡೋ ಅವಶ್ಯಕ ಯಾರಿಗೂ ಇಲ್ಲ.
ನಾನು ಕೊನೆಯದಾಗಿ ಹೇಳ್ತೇನೆ. ನೀವು ನೋಡಿ, ಅದಲ್ಲದೆ ಇವ ನೋಡಿ, ನಾವು ನಮ್ಮ ಕೆಲಸ ನಾನು ಮಾಡ್ತಾ ಇರ್ತೇನೆ, ಅದು ಯಾರಾದರೂ ಆಗ್ಬೋದು. ತಪ್ಪು ಮಾಡಿ ತಪ್ಪಂತ ಹೇಳ್ತೀವಿ. ಇವಾಗ ಅಶೋಕ್ ರೈ ಅವರು ಮೊನ್ನೆ ಕೇಳ್ತಾರೆ, ಜಯಂತ್ ಸರ ನೀವು ಅವರ ವಿರುದ್ಧ ಒಂದು ವಿಡಿಯೋ, ಹೌದು ಅವ್ರದ್ದು ಯಾವುದೋ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು, ಅವರ ವಿರುದ್ಧ ಅಂತಲ್ಲ, ಅವ್ರು ಮಾಡಿರೋ ಕೆಲಸ ಈ ಥರ ಆಗಿದೆ, ಅದು ಸರಿಯಲ್ಲ, ಅದು ಹೇಳಿದ್ದೀನಿ, ವಿಡಿಯೋ ಮಾಡಿ ಹಾಕಿರೋದು ಹೌದು. ಅದಂತೇಳಿ ಅವರು ಅದನ್ನೇ ಇಟ್ಕೊಂಡು, ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇಲ್ಲ ಅದನ್ನೇ ಇಟ್ಕೊಂಡು ಬಂದು ನಮ್ಮ ಹತ್ರ ನಮ್ಮ ತೇಜೋದೆ ಮಾಡಲಿಕ್ಕೆ ಏನು ಬಂದಿಲ್ಲ. ಅವರಿಗೆ ನ್ಯಾಯ ಕೊಡಿಸೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವು ಮೊನ್ನೆ ಉಡುಪಿ ಕೋರ್ಟಿಗೆ ಹೋಗಿ ಬರುವಾಗ ಕಾರ್ಕಳ ಹತ್ರ ಪರಶುರಾಮ ವಿಗ್ರಹ ಹತ್ರ ಹೋದೆ, ಅಲ್ಲೊಂದು ವೀಡಿಯೋ ಮಾಡಿ ಹಾಕಿದ್ದೀವಿ. ಆನಂತರ ಕಳ್ಳತನ ಆಗಿದೆ ಅಂತೇಳಿ ಅದು ಏನೋ ಒಂದು ಆ ದೇವರ ದೇಹ ಅಂತ ಕಾಣಿಸ್ತಾ, ನಮ್ಮ ಮೇಲೆ ಕೇಸ್ ಆಗಿಲ್ಲ. ಬರುವಾಗಲೇ ಹೇಳಿದೆ, ನೋಡಿ ಇದು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡುವ ಕೆಲಸ ಅಂತ ಹೇಳಿದೆ. ಏನೋ ಅಲ್ಲಿ ಪೊಲೀಸ್ ಇಲಾಖೆಯವರು ಒಂದು ಒಳ್ಳೆಯ ಒಂದು ಕಾರ್ಯಾಚರಣೆಯಿಂದಾಗಿ ಕಳ್ಳರನ್ನ ಹಿಡಿದಿದ್ದಾರೆ. ಇಲ್ಲಾಂದರೆ ಅದು ಯಾರೋ ಹೊತ್ತು ವೀಡಿಯೋ ಮಾಡಲಿಕ್ಕೆ ಹೋಗಿರೋದು, ಜಯಂತು, ಸಂಚಾರಿಗಳು, ಸಂತೋಷ್, ಇವರ ಮೇಲೆ ಹಾಕೋಣ, ಇವರ ವೀಡಿಯೋ ಮಾಡೋದಕ್ಕೆ ಆಗಿರೋದು ಈ ರೀತಿಯಲ್ಲೂ ಮಾಡ್ಬೋದು. ಆದ್ರೆ ಒಂದು ವಿಷಯ ಹೇಳಿದ್ದೀನಿ ನೋಡಿ, ಅಲ್ಲಿ ಹೋಗಬಾರ್ದಂತ ಬೋರ್ಡ್ ಹಾಕಿಲ್ಲ ಅಂತ ನಾನು ಹೇಳಿದ್ದೀನಿ. ನೀವು ಕಾನೂನು ಉಲ್ಲಂಘನೆ ಮಾಡಿ ನಾವು ಹೋಗಿಲ್ಲ, ಎಲ್ಲೂ ಬೋರ್ಡ್ ಹಾಕಿಲ್ಲ. ನಾವು ಅದಕ್ಕೆ ಹೋದೆ, ನೋಡೋ ಕಂಡೀಷನ್ ಇತ್ತು. ಬೇರೆಯವರು ಕೂಡ ಹೋಗ್ತಾ ಇದ್ರು, ಹೌದು ಬೇರೆಯವರು ಹೋಗ್ತಾ ಇದ್ರು. ನಾವು ಹೋದೆ, ನಾವು ವೀಡಿಯೋ ಮಾಡಿದ್ವಿ, ಬಂದಿವಿ, ಇದ್ದ ವಿಷಯನೂ ಪ್ರಸ್ತಾಪನೆ ಮಾಡಿದ್ದೀವಿ. ಅದಕ್ಕೆ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ. ಮಂಗಳೂರಲ್ಲೊಂದು ಬುರುಡೆ ಗ್ಯಾಂಗು, ಕಾರ್ಕಳಗೊಂದು ಫೈಬರ್ ಗ್ಯಾಂಗ್ ಅಂತ. ಸ್ವಾಮಿ, ಬುರುಡೆ ಗ್ಯಾಂಗು ಸತ್ಯಕ್ಕೋಸ್ಕರ ಬಂದಿರೋದು. ಬುರುಡೆ ಗ್ಯಾಂಗು ಅದು ಇವತ್ತೆಲ್ಲ ನಾವು ಸತ್ಯ ಹೊರಗೆ ಬಂದೇ ಬರುತ್ತೆ. ಆ ಬುರುಡೆ ಯಾರ್ದಂತ ಗೊತ್ತಾಗಬೇಕು. ಬುರುಡೆ ತಂದವರು ಯಾರಂತ ಅಲ್ಲ ಬೇಕಾಗಿರೋದು, ಬುರುಡೆ ಯಾರ್ದಂತ ಹುಡುಕಿ ಸ್ವಾಮಿ. ಬುರುಡೆಯಿಂದ ಒಂದು ಎಷ್ಟು ಬುರುಡೆ ಸಿಕ್ಕಿದಂತೆ ಹುಡುಕಿ. ಇವೇ ಹೆಂಗು ತನಿಖೆ ಮಾಡ್ತಾ ಇದ್ದಲ್ಲ, ಜಯಂತನ ಟಾರ್ಗೆಟ್ ಮಾಡಿ ಜಯಂತನ ಮುಗಿಸಿದ ಸಾಕಂತ ಅವನ ಒಳಗೆ ಜೈಲಿ ಹಾಕಿರುವಾಗ ಬರದಂಗೆ ಮಾಡ್ಬೋದಂತ ಮಾಡಿ. ನಾನು ಬೇಡ ಅಂತ ಹೇಳಲ್ಲ, ಅದೇ ಸತ್ಯಪರವಾಗಿ ಇದ್ದೀವಿ. ಇವತ್ತೆಲ್ಲ ನಾಳೆ ನಮ್ಮ ಸತ್ಯ ಹೊರಗೆ ಬಂದೇ ಬರುತ್ತೆ, ಜಯ ಸಿಕ್ಕೇ ಸಿಗುತ್ತೆ. ಆ ಬುರುಡೆ ಗ್ಯಾಂಗ್ ಅಂತ ಹೇಳ್ತೀವಲ್ಲ, ಬುರುಡೆ ಗ್ಯಾಂಗ್, ಫೈಬರ್, ಇದರ ಮಧ್ಯದಲ್ಲಿ ಒಂದು ಗ್ಯಾಂಗ್ ಇದೆ, ಕಂಚಿನ ಗ್ಯಾಂಗು, ಕೋಟಿ ತಿಂದಿರುವ ಕಂಚಿನ ಗ್ಯಾಂಗು. ಇದನ್ನು ಹೇಳಿ, ನೀವು ಇದನ್ನು ಪ್ರಸ್ತಾಪನೆ ಮಾಡಿ. ನಾವೇನು ತಪ್ಪ? ನಾವು ಆ ವಿಡಿಯೋ ಒಂದು ಮಾಡಿದ್ದಕ್ಕೆ ನೋಡಿ ಇವಾಗ ಯಾವ ರೀತಿಯಲ್ಲಿ ಆಗಿದೆ, ಎಷ್ಟು ಚೇಂಜಸ್ ಆಗಿದೆ, ಏನೆಲ್ಲ ಆಗ್ತಾ ಇದೆ, ಏನು ತಪ್ಪ ಇದು? ನಾವು ಮಾಡೋದು ತಪ್ಪಾಗದೆ? ನಿಮ್ಮ ಪ್ರಕಾರವಾಗಿ ನಿಮ್ಮ ಯಾರ ತೇಜೋದಯ ಮಾಡಲಿಕ್ಕೆ ಮಾಡಿರೋದಲ್ಲ. ಏನು ಆ ಸುಳ್ಯ ಕ್ಷೇತ್ರದ MLA ಅವರು ಏನೋ ಅಧಿವೇಶನ ಅಲ್ಲಿ ಒಂದು ಹೇಳ್ತಾರೆ, ಪೊಲೀಸರು ಭ್ರಷ್ಟರು, ಆ ಒಂದು ವಿಷಯ ನೀವು ಎತ್ತಿದ್ದೀರಾ. ನಾನು ಆ ಪೊಲೀಸರು ಭ್ರಷ್ಟರಾಗಿರೋದು ಯಾವ ರೀತಿಯಲ್ಲಿ, ಯಾರಿಂದ ಭ್ರಷ್ಟರಾಗಿರೋದು ಎಂಬುದನ್ನು ನಾನು ತೋರಿಸಿರೋದು. ಅದು ನೀವು ಹೇಳಿದ್ದು ಒಳ್ಳೆಯದಾಯಿತು, ನಾವು ತೋರಿಸೋಳ್ಳಾಯ್ತು. ಇವತ್ತೇನಾಯಿತು, ಎಲ್ಲ ಕಾಡೆಲ್ಲ ಕಡಿದೆಲ್ಲ ಎಲ್ಲ ತಯಾರಾಗ್ತದೆ. ಒಂದು ಜಿಲ್ಲಾಡಳಿತ ಮುಂದೆ ಬಂದಿದ್ದಾರೆ, ಒಂದು MLA ನಿಮ್ಮ ತಂಡವರು ಬಂದಿದ್ದಾರೆ. ಮಾಡಿ ಸ್ವಾಮಿ, ಸಂತೋಷ, ಒಪ್ಕೊಳ್ತೀವಿ. ನಾವು ಬಂದಿದ್ದೀವಿ, ನಾವು ಮಾಡಿದ್ವಿ ಅಂತಲ್ಲ, ಇನ್ನೂ ಕೊಡ್ತೀವಿ. ನಾನೇ ಹಾಕಿದ್ದೀನಿ, ಅನುಮತಿ ಕೇಳಿದ್ದೀನಿ. ಗೊತ್ತಾ ನಿಮಗೆ, ಯಾವತ್ತು ವೀಡಿಯೋ ಮಾಡಿ ಬಂದೆ ಅವತ್ತಿಂದ 2 ದಿನ ಅಂತೂ ನಾನೇ ಜಿಲ್ಲಾಡಳಿತಕ್ಕೆ ಒಂದು ಅನುಮತಿ ಲೆಟ್ರ್ ಹಾಕಿದ್ದೀನಿ. ನಾನು ನಮಗೆ ಅನುಮತಿ ಕೊಡಿ ಅಂತ, ಸ್ವಚ್ಛ ಮಾಡಲಿಕ್ಕೋಸ್ಕರ. ಗೊತ್ತಾಯ್ತಲ್ಲ? ಇದೇ ಥರ ನನ್ನ ಉದ್ದೇಶ ಏನಂತ ಗೊತ್ತಾ, ನಿಮ್ಮ ಯಾರ ತೇಜೋವಧೆ ಮಾಡೋ ಕೆಲಸ ಅಲ್ಲ. ಯಾರೋ ತೇಜೋವಧೆ ಮಾಡುವ ಕೆಲಸ ನಮಗಿಲ್ಲ. ಏನು ಅನ್ಯಾಯ ಆಗಿದೆ ಅದನ್ನು ಎತ್ತಿ ಹಿಡಿತೀನಿ, ಅದು ಸರಿಪಡಿಸೋ ಕೆಲಸಗಳು ನೀವು ಮಾಡಬೇಕಂತ ಮಾತ್ರ ಕೇಳ್ಕೊಳ್ತಾ ಇದ್ದೀವಿ. ಇನ್ನೂ ಸುಳ್ಳಿ MLA ಹೇಳ್ತೀವಿ, ಬನ್ನಿ ಅವರ ನೋವಿಗೆ ಸ್ಪಂದನೆ ಮಾಡಿ, ನಿಮ್ಮಿಂದ ಏನು ಹೆಲ್ಪ್ ಆಗುತ್ತೆ ಕೊಡಿ ಅವರಿಗೆ, ಅದು ಮಾಡಿಸಿಕೊಡೋ ಕೆಲಸನೂ ಮಾಡಿಸಿ. ಅವರಿಗೆ ಶೌಚಾಲಯ ಬೇಕು, ಕೇಂದ್ರ ಸರ್ಕಾರದ ಶೌಚಾಲಯ ಸ್ಕೀಮ್ ಇದೆ, ಅದನ್ನು ಕೊಡಿಸಿ ಅವರಿಗೆ. ಈಗ ಅಕ್ಕಪಕ್ಕದಲ್ಲಿದೆ, ಅವ್ರಿಗೆ ಮನೆ ಕಟ್ಟಿಸ್ಕೊಡಿ. ಹೆಸರು ಮಾಡಿ, ನೀವು ಹೆಸರಂತ ಅಲ್ಲ, ನೀವೊಂದು ದೇವರ ಕೆಲಸವನ್ನು ಮಾಡಿ, ನೊಂದವರ ಪಾಲನೆ ದೇವರಾಗಿ ಅಂತ ಮಾತ್ರ ಈ ಕ್ಷೇತ್ರ MLAಗೆ ನಾನು ಬೇಡಿಕೊಳ್ತಾ ಇದ್ದೀನಿ. ಇನ್ನು ಆ ಒಂದು ಶ್ರದ್ಧಾಂಜಲಿ ಹಾಕುವ ವಿಷಯವನ್ನು ದೊಡ್ಡ ವಿಷಯ ಮಾಡಿ ಅವನನ್ನು ಗಡಿಪಾರು ಮಾಡಿ ಎಲ್ಲಾದರೆ ಜೈಲು ಹಾಕೋ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ. ಅದು ನಿಮಗೆ ಮೈನಸ್ ಆಗುತ್ತೆ. ನಿಮಗೆ ಇನ್ನೂ ಕೆಲಸ ಇದೆ, ಬೇಕಾದ್ರೆ ಇನ್ನೂ ಹೋರಾಟ ಮಾಡಲಿಕ್ಕಿದೆ. ಮಹಿಳಾ ಯುವ ಮೋರ್ಚಾನವರೆಲ್ಲ ಕೊಟ್ಟಿದ್ದಾರಲ್ಲ ಮೊನ್ನೆ SP ಗೆ ದೂರು. ಪುತ್ತೂರಲ್ಲಿ ಒಬ್ಬ ಹುಡುಗ ಇದ್ದಾನಲ್ಲ ಕೃಷ್ಣ, ಅವೇನು ಮಾಡೋದು ಗೊತ್ತಲ್ಲ, ಅದು ಮಾಡಿರೋದೇನು, ಒಂದು ಮಗುವನ್ನು ಕೊಟ್ಟಿರೋದಾ? ಆ ನಂತರ ಇವಾಗ ಕಾನೂನು ತಿದ್ದುಪಡಿ ಮಾಡಬೇಕಾದದ್ದು. ಇದು ಬುರುಡೆಯಿಂದಲೂ ದೊಡ್ಡ ಕೇಸ್ ಅಂತ ಕಾಣಿಸುತ್ತೆ. ನಾನಿಸ್ತೆ ಬುರುಡೆ ಇಂಥ ಕೇಸ್ ಯಾವುದು ಬಂದಿಲ್ಲ ಅಂತ, ಆದರೆ ಇದಕ್ಕಿಂತ ದೊಡ್ಡ ಕೇಸ್ ಅಂತ ಕಾಣಿಸ್ತೀವಿ. ಅದು ಮಗುವನ್ನು ಕೈ ಕೊಡೋದು, ಆ ನಂತರ ಮದುವೆ ಆಗೋದಂತೆ, ಆಮೇಲೆ ಅದಕ್ಕೆ ವಿಚ್ಛೇದನ ತಗೊಳ್ಳೋದು, ಆಮೇಲೆ ಅದು ದುಡ್ಡು ಕೊಡೋದು. ಏನು ಸ್ವಾಮಿ ಇದು? 50 ಲಕ್ಷ. ಏನು ಸ್ವಾಮಿ ಇದು? ಇದನ್ನು ಸರಿಪಡಿಸಿ, ನೀವು ಇದನ್ನು ಕೇಳಿ. ನೀವು ಆದಷ್ಟು ಬೇಗ ಆ ಹೆಣ್ಣು ಮಗಳಿಗೂ ನ್ಯಾಯ ಕೊಡಿಸೋ ಕೆಲಸವನ್ನು BJPಯವರು ಮಾಡಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇದೇ ಸರ್ಕಾರ ಇವತ್ತು BJPಯವರ ಒಂದು ಮನೆಯಲ್ಲಿ ಆದ ವಿಷಯ ಪಬ್ಲಿಸಿಟಿ ಆಗಿದ್ರು ಸಹ ಇವಾಗ ಅವರು ನೋಡಿ ಆ ಹುಡುಗಿಯನ್ನು ಮದುವೆ ಆಗ್ತಾನೆ, ಮದುವೆ ಆಗಿ ಮತ್ತೆ ವಿಚ್ಛೇದನ ಪಡೆದು ಅವಳಿಗೆ 50,000 ಹಣ ಕೊಡ್ತಾರೆ. ಹಾಗಾದ್ರೆ 50 ಲಕ್ಷ ಹಣ ಕೊಡ್ತಾರೆ. ಹಾಗಾದ್ರೆ ಅವರಿಗೆ ಈ ತರ ಮಾಡುವಾಗ ಈ ನಮ್ಮ ಸರ್ಕಾರ ಕೇಳಲಿಕ್ಕೆ ಇಲ್ವಾ? ಅವರಿಗೆ ಆದ ಒಂದು ಅನ್ಯಾಯ. ನಾ ಬಡ, ನಮ್ಮ ಹಾಗೆ ಒಂದು ಹೆಣ್ಣಲ್ಲ ಅವಳು ಸಹ, ನಮ್ಮ ಮಗಳಾದ್ರೂ ಅದೇ ನೋವಲ್ಲ. ಒಂದು ಹೆಣ್ಣಿಗಾಗ ಅನ್ಯಾಯವನ್ನು ಎತ್ತಿ ಹಿಡಿದ್ರೆ ಅದು ಖಂಡನೆ ಮಾಡ್ತಾರೆ, ಅದು ತಪ್ಪು.
ಇವತ್ತು ಸೌಜನ್ಯ ಹೋರಾಟ ಆಗಿರ್ಬೋದು, ಕೃಷ್ಣ ಅವರಿಂದ ಹುಡುಗಿಗಾಗಿ ಅನ್ಯಾಯ ಆಗಿರ್ಬೋದು, ತುಂಬ ಆಗ್ತಿದೆ. ಎಲ್ಲೂ ಸಮೇತ ಈ ಥರದ ಒಂದು ಕೇಳಲಿಕ್ಕೆ ನಮ್ಮ ಸರ್ಕಾರ ಮುಂದೆ ಬರಲ್ಲ. ಎಲ್ಲಿ ಒಂದು ಶ್ರದ್ಧಾಂಜಲಿ ಅಂತ ಹೇಳುವಾಗ ಅವರು ಬಹಳ ಬೇಗನೆ ಎತ್ತಿ ಅವರದೇ ಆದ ಒಂದು ಅವಾಗ ಅವರಿಗೆ ಅದಕ್ಕೆಲ್ಲ ಬೇಗನೆ ಸರ್ಕಾರದಿಂದ ಒಂದು ನೋಟಿಸ್ ಎಲ್ಲ ಕೊಡ್ಲಿಕ್ಕೆ, ನಮ್ಮಂಥ ಬಡವರು ಕೊಟ್ಟರೆ ನಮ್ಗೆ ಅಲ್ಲಿ ಕೂರ್ಲಿಕ್ಕೆ ಅವಕಾಶ ಇಲ್ಲ. ಆಗನೇ ಆಚೆ ಈಚೆ ಸರ್ಕಾರದಿಂದ ಬಂದು ಬಿಡ್ತಾರೆ, ಯಾರು ಪೊಲೀಸರು ಬಂದು ಬಿಡ್ತಾರೆ, ಅವರಿಗೆಲ್ಲ ಬೇಗ ಆಗ್ತದೆ. ಹಾಗಾದ್ರೆ ಅವರಿಗೊಂದು ಕಾಲ, ನಮಗೊಂದು ಕಾಲ. ಆ ಬಡವನಿಗೆ ಒಂದು, ಶ್ರೀಮಂತನಿಗೆ ಒಂದು, ರಾಜಕಾರಣಿಗಳಿಗೆ ಒಂದು, 3 ವಿಂಗಡಣೆ. ಯಾಕಂದರೆ ಬಡವ ಆಗಿರಬೇಕು, ರಾಜಕಾರಣ ಫೋನಿನ ಮುಖಾಂತರ ಒಳಗಿಂದ ಒಳಗೆ ಕೆಲಸ ಆಗಬೇಕು. ಶ್ರೀಮಂತ ಬಿಸಿ ನೋಟ್ ಕೊಡುವಾಗ ಅವನ ಕೆಲಸ ಆಗ್ತದೆ. ಹಾಗೆ ಈಗ ಬಡವರನ್ನು ಮುಂದೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಇದು ತಕ್ಕಾದ, ನಾನು ಹೇಳೋದಷ್ಟೇ, ಶಾಸಕಿಯವರೇ ನೀವು ಸಹ ಆದಷ್ಟು ಬೇಗ ನಿಮ್ಮ ಗಮನಕ್ಕೆ ನಾವು ಹೇಳೋದಿಷ್ಟೇ, ಒಮ್ಮೆ ಬಂದು ಅವರ ನನ್ನ ಅಪ್ಪ ಅಮ್ಮನ ಕಷ್ಟ ಏನು ಹೇಗಿದೆ ಒಮ್ಮೆ ಭೇಟಿಯಾಗಿ. ಆ ಥರ ಸಾವಿರಾರು ಮನೆಗಳಿದ್ದಾವೆ. ಇದು ನನ್ನ ಒಂದೇ ಕಷ್ಟ ನಾನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ, ಇನ್ನು ಸಾವಿರಾರು ಮನೆಗಳಿದ್ದಾವೆ. ಅವರಿಗೆ ಮನೆ ಇದೆಯಾ, ಇಲ್ಲ ಶೌಚಾಲಯ ಇದೆಯಾ, ಮತ್ತೊಂದು ಪ್ರತಿಯೊಂದು ಉಲ್ಲೇಖನ ಮಾಡಿ ಆನಂತರ ನಿಮ್ಮದೊಂದು ನೀವಿರೋ ಕೂರ ಸ್ಥಳಕ್ಕೆ ಇನ್ನೂ ಹೆಮ್ಮೆಯಿಂದ ಸ್ವಲ್ಪ ಕೂರಂತ ಯೋಚನೆ ಮಾಡಿ. ಪುರ್ಸೋತಿಲ್ಲ ಅಂದ್ರೆ ಬೇಡ, ರಾತ್ರಿ ಬರ್ಬೋದು, ನಿಮಗೆ ಟೈಮ್ ಮಾಡಿ ಬನ್ನಿ, ನಿಮ್ಮ ಮನೆಗೆ ಬಂದಾಗಿ ಬನ್ನಿ. ಸರ್ಕಾರ ಹುದ್ದೆಯಲ್ಲಿ ನಿಮ್ಮ ಗಾಡಿಯನ್ನು ತರಬೇಡಿ, ಬೇಕಾದ್ರೆ ಹೇಳಿ, ನಾವೇ ನಮ್ಮ ಬಾಡಿಯ ಮಾಡಿ ನಿಮ್ಮನ್ನು ಕರ ತರ್ತೇವೆ, ಇಂಥ ದಿವಸ ಬರ್ತೀವಿ ಅಂತ ಒಂದು ಪರ್ಮಿಷನ್ ಕೊಡಿ. ಅದಕ್ಕೊಂದು ನೀವು ಒಂದು ಪರ್ಮಿಷನ್ ಹೇಳಿ, ನಾವು ಬರ್ತೇವೆ ಕರ್ಕೊಂಡು ಹೋಗ್ಲಿಕ್ಕೆ. ಈ ಸುತ್ತಮುತ್ತ ನೋಡಿ, ಕೆಲವರಿಗೆ ಮನೆ ಇಲ್ಲ, ಸೀರೆ ಸುತ್ತಿಕೊಂಡಿದ್ದಾರೆ, ಕರೆಂಟ್ ಇಲ್ಲ, ನೀರಿಲ್ಲ. ಮನೆ ಅಂದರೆ ನೀವು ನಂಬಲ್ಲ, ಗಾಳಿಗೆ ಮಳೆ ಎಲ್ಲ ಬಂದರೆ ಅವರು ಸೂರಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸೂರಾದ್ರೆ ಬಿಡಿ, ನೆಲಸಮಾಗಿದೆ, ಕಾಣ್ತಾ ಇರ್ಬೋದು ನಿಮಗೆ. ನನ್ನ ಅಪ್ಪ ಅಮ್ಮನ ಮನೆ ನನ್ನದು ಅಲ್ಲ, ನಾನು ನನಗೂ ಸಹ ಮನೆ ಇಲ್ಲ. ನಾನು ಒಂದು ಇವತ್ತಿನಗೂ ಬಾಡಿಗೆ ಮನೆಯಲ್ಲೇ ಏನು ತಂದೆ ತಾಯಿಯನ್ನು ನೋಡಬೇಕು, ಮಗಳಾಗಿ ಒಂದು ಕರ್ತವ್ಯ, ಹಾಗೆ ಬರ್ತೀನಿ ಹೋಗ್ತೀನಿ. ಇವತ್ತೇನೋ ಉದ್ದೇಶಕ್ಕೆ ಬಂದೆ, ಒಳ್ಳೆಯ ಸಮಾಚಾರನ ಒಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾತಾಡ್ತಿದ್ದೀನಿ. ಬನ್ನಿ, ಸುತ್ತಮುತ್ತ ಮನೆಗಳನ್ನ ನೋಡಿ ಭೇಟಿ ಮಾಡೋಕೆ ನಾನು ಸಹ ನಿಮ್ಮೊಟ್ಟಿಗೆ ಸಾಥ್ ಕೊಡ್ತೇನೆ. ನಮಗೇನು ದೊಡ್ಡ ಇದಲ್ಲ, ನಾವು ನಿಮ್ಮ ಹಾಗೆ ನೀವು ಕಷ್ಟದಲ್ಲಿ ಇದ್ದೀರಿ, ಈಗ ಮಾಡಿದೀನಿ ಅಂತ ಹೇಳುವಾಗ ಆ ಕಷ್ಟನ ಮನವರ್ದು ನೋಡಬೇಕು. ನೀವು ಬಂದು ನೀವು ಬಾಯಲ್ಲಿ ಹೇಳೋದಲ್ಲ, ಮಾತಾಡ್ಲಿಕ್ಕೆ ನಾಚಿಕೆ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ನೀವು ಬಂದು ನೋಡಿದ್ರೆ ಮಾತ್ರ ನಮಗೊಂದು ಒಳ್ಳೆ ಒಂದು ವಿಶ್ವಾಸ ಸಿಗ್ತದೆ. ಹೇಳಲಿಕ್ಕೆ ನಮಗೆ ಯಾಕೆ ನಾವು ನಿಮಗಿಂತ ಕಷ್ಟದಲ್ಲಿದ್ದೀವಿ. ಕೆಲವರು ಮನೆಗಳು ನೋಡಿದರೆ ನೀವೀಗ ಆಗ್ಬೋದು, ಹೇಳಿದ ಬಾಯಲ್ಲಿ ಹೇಳೋ ಸುಲಭ ಅಲ್ಲ ಮೇಡಮ್ ಅವರೇ. ನೀವು ಬಂದು 10 ನಿಮಿಷ ಬಿಡುವು ಕೊಟ್ಟು, ಸರ್ಕಾರ ಕೆಲಸ ಸಾವಿರಾರು ಇರ್ತದೆ ಅಮ್ಮ, ನಮ್ಮಿಂದ ಸರ್ಕಾರ, ನಿಮ್ಮಿಂದಲ್ಲ. ನಾವು ಮಾಡಿದರೆ ಮಾತ್ರ ಸರ್ಕಾರ, ಓಟ್ ಹಾಕಿದರೆ ಮಾತ್ರ ಅಲ್ವಾ ಸರ್ಕಾರ. ಯಾವ ಸರ್ಕಾರ ಬಂದು ಏನು ಮಾಡಿದೆ? ಏನೂ ಇಲ್ಲ. ಸೂರಿದ್ದನಿಗೆ ಸೂರಿಲ್ಲ, ನೀರಿದ್ದನಿಗೆ ನೀರಿಲ್ಲ, ಮನೆ ಅಲ್ದನಿಗೆ ಅದು ಇಲ್ಲ. ಅದಕ್ಕಿಂತ ಮೇಲೆ ಎಲ್ಲ ನೀವೀಗ ಸಾಧಾರಣ ಆಗಿದೆ, ಜೀವನನೇ ಹೋಗ್ತೀವಿ, ಇನ್ನು ಇರಬೇಕೋ ಸಾಯ್ಬೇಕಂದ ಉಲ್ಲೇಖನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವಕಾಶ ಮಾಡಿ ಕೊಡಬೇಡಿ. ಬಂದು ಅವರವರ ಕಷ್ಟ ಸುಖವನ್ನು ಒಮ್ಮೆ ಒಂದು ಬಿಡುವಿನ ವೇಳೆ ಎಲ್ಲ ಕಡೆನೂ ಹೋಗ್ತಾ ಇದ್ದಾರಲ್ಲ. ಯಾಕೆ ನೀವು ಸರ್ಕಾರ ಇವಾಗ ಮೋದಿಯವರು ಅಲ್ಲಲ್ಲಿ ಗಲ್ಲಿಗೆ ಹೊರದೇಶಕ್ಕೆ ಅವರಿಗೆ ಅಲ್ಲಿಗಂತೆ ಇಲ್ಲಿಗಂತೆ ಹೋಗ್ತಾರೆ. ನೀವು ಹಾಗೆ ನಿಮ್ಮ ಜಿಲ್ಲೆಗಳಿಗೆ ಬಂದು ಅವರ ಕುಂದುಕೊರತೆ ಏನಿದೆ, ಬಡವರುಗಳಿಗೆ ನೀರಿದೆಯೋ ಇಲ್ಲ, ಮನೆ ಇದೆಯೋ, ಇನ್ನೊಂದು ಇಲ್ವೋ ಬಂದು ಕೇಳ್ಬೋದಲ್ಲ. ಯಾಕೆ ಅದಕ್ಕೆ ನಿಮಗೆ ಪುರ್ಸೋತಿಲ್ವ? ಯಾಕೆ ನಾವು ನಿಮಗೆ ಹಣ ಇಲ್ಲ ಅಂದರೆ ನಾವು ನಮ್ಮ ವಟಾರದಿಂದಲೇ ಭಿಕ್ಷೆ ಬೇಡಿ ಹಣ ಜೋಡಿಸಿ ನಿಮಗೆ ಒಂದು ಬರಲಿಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮೇಡಮ್ ಅವರೇ. ಅದಕ್ಕೂ ಬೇಕಾದ್ರೆ ರೆಡಿಯಾಗಿರಿ, ನಾವು ಅದಕ್ಕೂ ರೆಡಿಯಾಗಿದ್ದೀವಿ. ಈ ಹೋರಾಟಕ್ಕೆ ನಿಂತಿದ್ದೀವಿ ಅಂತ ಯಾವತ್ತೂ ನಾವು ಗೆಲ್ತೀವಿ, ಗೆಲ್ಲೇಬೇಕಂತ ಹಠ ತೊಟ್ಟಿದ್ದೀವಿ. ಅದರಲ್ಲಿ 2ನೇ ಮಾತೇ ಇಲ್ಲ ತೆಗ್ದಾಕ್ಲಿಕ್ಕೆ. ನಿಮಗೆ ಆಗಲ್ಲ ಅಂತ ಹೇಳಿ ಮನೆ ಭಿಕ್ಷೆ ಬೇಡಿ. ನಿಮ್ಮನ್ನು ಯಾವತ್ತು ನೀವು ಒಂದು ನಮಗೆ ಇಂಪ್ರೂವೇಷನ್ ಕೊಡಿ, ನಾವು ಇಂಥ ದಿವಸ ಬರ್ತೀವಿ ಅಂತೇಳಿ. ನಾವು ಭಿಕ್ಷೆ ಬೇಡಿ ಅನ್ನೋ ಅಕ್ಕಪಕ್ಕದಿಂದ ಭಿಕ್ಷೆ ಬೇಡಿ ನಿಮ್ಮನ್ನು ತರಲಿಕ್ಕೆ ನಾವು ರೆಡಿ ಇದ್ದೀವಿ. ಅದೇ ನಿಮಗೆ ಬರಲಿಕ್ಕೆ ಮನಸ್ಸಿಲ್ಲ, ಪುರ್ಸೋತಿಲ್ಲ, ಅಷ್ಟೇ ವ್ಯತ್ಯಾಸ. ಮಾತಾಡಿ ಆಗೋದಿಲ್ಲ ಅಂತ ಅದನ್ನ ಹೇಳಿ. ನೀವು ಯಾರ್ಯಾರು ನಿಮ್ಮ PA ಇಂದ ಅವರಿಂದೆಲ್ಲ ಹೇಳಿಸ್ಬೇಡಿ. ನೀವು ಸತ್ಯವಾಗಿ ನೀವು ಎದುರೆದ್ರ ಮಾತಾಡ್ಬೇಕು. ಅದು ನಮ್ಮ ಶಾಸಕರು ಮಾತಾಡೋ ಮಾತು ಅಂತ ನಾವು ಮೆಚ್ಚುತ್ತೀವಿ. ನೀವು ಅವರ ಮುಖಾಂತರ ಇವರ ಮುಖಾಂತರ ಪಿತ್ತೂರಿ ಮಾಡಿ ಮಾತಾಡೋ ಮಾತಲ್ಲ. ಯಾಕೆ ಮೇಡಮ್, ನಿಮಗೆ ಕನ್ನಡ ಬರೋದಿಲ್ವಾ, ಇಲ್ಲ ತುಳು ಬರೋದಿಲ್ವಾ, ಇಲ್ಲ ನಿಮಗೆ ಯಾವ ಭಾಷೆ ಅದನ್ನ ಹೇಳಿ, ಆ ಭಾಷೆಲ್ಲಾದ್ರೂ ನಾವು ಕೇಳ್ತೀವಿ ನಿಮ್ಮನ್ನು. ಆದರೆ ನಿಮ್ಮ ಮಾತು ಮಾತ್ರ ಮಾತು, ನಮ್ಮ ಮಾತಾದ್ರೆ ಮಾತಲ್ಲ. ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ರೆ ನಮಗೂ ಒಂದು FIR ನಾಳೆ ರೆಡಿ ಮಾಡೋಕ್ಕೂ ರೆಡಿನೇ. ಯಾಕೆ ಮೇಡಮ್ ಅವರೇ, ನಿಮ್ಗೆ ಇದೇ ದೂರ ಇಲ್ಲ. ಉದಾಹರಣೆ ನಿಮ್ಗೆ ನೀವು ಸತ್ಯನೇ ಆಗಿದ್ರೆ, ನಿಮಗೆ ನಿಯತ್ತೇ ಇದ್ದಿದ್ರೆ, ನಮ್ಮ ಶಾಸಕರೇ ಆಗಿದ್ರೆ, ಇದೇ 1 ತಿಂಗಳ ಹಿಂದೆ ಇದೇ ಸೌತಡ್ಕಕ್ಕೆ ಒಂದು ಶಾಲೆ ಉದ್ಘಾಟನೆಗೆ ಬಂದರೆ ಅಲ್ಲಿಂದ ಎಷ್ಟು ದೂರ ಉಂಟು ಕಾಪಿನ ಬಾಗಿಲು? ಇವಾಗ ನಾನು ಕೇಳೋ ಪ್ರಶ್ನೆ ನಿಮಗೆ, ಅಲ್ಲಿಂದ ಎಷ್ಟು ದೂರ ಉಂಟು ನನ್ನ ಅಪ್ಪ ಅಮ್ಮನ ಮನೆಗೆ ಬರಲಿಕ್ಕೆ? ಅದೇ ಕಾರಲ್ಲಿ ಇಲ್ಲಿವರೆಗೆ ಬರಲಿಕ್ಕೆ ಡೀಸೆಲ್ ಇರಲಿಲ್ವಾ? ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ವಾ? ಮಾತಾಡಿ ಮೇಡಮ್ ಅವರೇ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ನೋಡೋದಲ್ಲ, ಮೊಬೈಲಲ್ಲಿ ಜನಗಳನ್ನ ಬಿಟ್ಟು ಪಿತ್ತೂರಿ ಮಾಡೋ. ಯಾಕೆ ಇನ್ನೊಬ್ಬ ಜಸ್ಟ್ ಒಬ್ಬ ಆನೆ ಒಬ್ಬ ಇದಾಗಿ ಅವನೊಬ್ಬ ಸತ್ತೋದು, ಅವರ ಮನೆಗೆ 20 ಲಕ್ಷ ಸ್ಯಾಂಕ್ಷನ್ ಮಾಡಲಿಕ್ಕೆ ಹೋಗಿ ರಾತ್ರಿ ಹೋಗಿದ್ರೆ ಅವತ್ತು ಅದೇ ರಾತ್ರಿ ಈ ಬಡನ ತಂದೆ ತಾಯಿ ಇಲ್ಲಿ ಮನೇಲಿ ಇಲ್ಲಿ ಮಳೆಯಲ್ಲಿ ಬಿದ್ದಿರುವಾಗ ಅವಾಗ ನಿಮಗೆ ಬರಲಿಕ್ಕೆ ಪುರ್ಸೋತಿರ್ಲಿಲ್ವಾ? ಹಾಗಾದ್ರೆ ನಾವು ಯಾರು ನಿಮಗೆ? ಹಾಗಾದ್ರೆ ಮೇಡಮ್ ಅವರೇ, ಯಾರು ಹುಟ್ಟುವಾಗ ಅದೇ ಮಣ್ಣಲ್ಲಿ ಹುಟ್ಟಿ ಯಾರು ಬರೋದಿಲ್ಲ.
ಅದು ಫಸ್ಟ್ ತಿಳ್ಕೊಳ್ಳಿ. ಎಲ್ಲರೂ ಬಂದು ತಾಯಿ ಹೊಟ್ಟೆಯಿಂದ, ನೀವು ಒಂದು ತಾಯಿ ಹೊಟ್ಟೆಯಿಂದ ಬಂದು ಹೆಣ್ಣಾಗಿ ನೀವು ಆ ಕನಿಕರ ಇದ್ದರೆ ಆದಷ್ಟು ಬೇಗ ಭೇಟಿ ಕೊಡ್ತೀರಾ. ಎಚ್ಚರಿಕೆ ತಿಳ್ಕೊಳ್ಳಿ. ನೀವು ನಿಮಗೊಂದು ಶ್ರದ್ಧಾಂಜಲಿ ಆಗ್ತೇಟಿ, ನಿಮಗೊಂದು ಭಾಳ ಗೌರವ ಕಮ್ಮಿ ಆಯ್ತಂತೆ. ನಿಮಗೆ ಗೌರವ ಇದ್ದರೆ ಈ ಥರ ಎಲ್ಲ ಬರ್ದೇ ಹೋಗ್ತಾ ಇದ್ರೆ ಹತ್ತಿರ ಸುತ್ತಮುತ್ತ 3 ಹಳ್ಳಿಗೆ ಬರ್ತೀರಾ, 1 ಹಳ್ಳಿನ ಬಿಡ್ತೀರಾ? ಅದ್ಯಾವ ನಿಮ್ಮ ಸರ್ಕಾರ? ಅಂಥ ಶಾಸಕರು ನಮಗೆ ಬೇಕಾ? ನಾವೇ ಹಾಕ್ತೀವಿ ನಿಮಗೆ ಧಿಕ್ಕಾರ.